ಈಗಾಗಲೇ ಪಾಲ್ನೇತ್ರ ಅವರು ಹೇಳಿದ್ದಾರೆ. ಡಾಕ್ಟರ್ ತಮಿಳ್ ಸೆಲ್ವಿ ಅವರೇ, ಖ್ಯಾತ ಗಾಯಕರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದರು. ಡಾಕ್ಟರ್ ಅಪ್ಪಗೆರೆ ತಿಮ್ಮರಾಜ್ ಅವರೇ, ವಿಶೇಷ ಆಹ್ವಾನಿತರಾದ ಶ್ರೀ ಮಂಜುನಾಥ ರಾಜು ಅವರೇ, ಸನ್ಮಿತರಾದಂಥ ಪಾಲ್ನೇತ್ರ ಅವರೇ, ಎಲ್ಲ ಕನ್ನಡದ ಹೋರಾಟ ಬಂಧುಗಳೇ, ತಾವು ಹೋರಾಟದ ಬಂಧುಗಳೆಲ್ಲ ಅನೇಕ ಸಲ ನನ್ನನ್ನು ಎಳೆದುಕೊಂಡು ಬಂದು ಶಿವರಾಮೇಗೌಡರು, ಪಾಲ್ನೇತ್ರ ಅವರು, ಇನ್ನಿತರ ಅನೇಕ ಕನ್ನಡ ಸಂಘಟನೆಗಳು ನಾನು ಅಧ್ಯಕ್ಷ ಇದ್ದಾಗ, ಕಮಿಷನರ್ ಆಗಿದ್ದಾಗ ಯಾವಾಗ್ಲೂ ನಮ್ಮ ಜೊತೆ ಕುಂದ್ರಿ ಅಂತ ಹೇಳಿ ಕುಂದಿರ್ಸ್ತಿದ್ರು ಕನ್ನಡ ಹೋರಾಟಗಾರರು. ಅಂಥದ್ದು ತಾವೆಲ್ಲ ಕನ್ನಡದ ಹೋರಾಟಗಾರರಿದ್ದೀರಿ. ಎಲ್ಲಕ್ಕೂ ಮೇಲಾಗಿ ರಾಷ್ಟ್ರಕವಿ ಕುವೆಂಪುರವರ ಕಟ್ಟ ಅಭಿಮಾನಿಗಳಾಗಿದ್ದೀರಿ ತಾವೆಲ್ಲ. ಇವತ್ತು ನಾವು ದೇಶದೊಳಗೆ ಏನಾದರೂ ನಮ್ಮ ದೇಶ ಹೆಂಗಿರ್ಬೇಕು, ನಮ್ಮ ರಾಜ್ಯ ಹೆಂಗಿರ್ಬೇಕು, ನಮ್ಮ ಆಡಳಿತ ಹೆಂಗಿರ್ಬೇಕು ಅಂತ ಅನ್ಬೇಕಂದ್ರೆ, ಹಾಗೂ ಒಬ್ಬ ಮನುಷ್ಯ ಹೇಗಿರ್ಬೇಕು ಎಲ್ಲಕ್ಕೂ ಮೇಲಾಗಿರು ಅಂದ್ರೆ ಕುವೆಂಪುರವರು ಬರೆದ ಹಾಗೆ, ಕುವೆಂಪುರವರು ಬದುಕಿದ ಹಾಗೆ ಇರಬೇಕು ಅಂತ ನಾವು ಹೇಳ್ಬೋದು ಕನ್ನಡಿಗರೆಲ್ಲರೂ ಹೆಮ್ಮೆಯಿಂದ. ಇಡೀ ದೇಶದಲ್ಲಿ ಇಷ್ಟೊಂದು ಪ್ರಖರವಾಗಿ ಮಾನವೀಯತೆಯ ಬಗ್ಗೆ, ಸಮಾನತೆಯ ಬಗ್ಗೆ, ಸ್ತ್ರೀಯರ ಗೌರವದ ಬಗ್ಗೆ ಬರೆದಂಥವರು ಅತಿ ವಿರಳ. ನಮ್ಮೆಲ್ಲ ಹಿರಿಯ ಸಾಹಿತಿಗಳು ಹೇಳ್ತಾ ಇದ್ದಾರೆ, ಕಳೆದ 40-50 ವರ್ಷದಿಂದ ಅಕಸ್ಮಾತ್ ಕುವೆಂಪುರವರ ಸಾಹಿತ್ಯ ಮತ್ತು ಇನ್ನು 1-2-3 ಜನರ ಸಾಹಿತ್ಯ ಇಂಗ್ಲಿಷಿಗೆ ಸಮಗ್ರವಾಗಿ ಅನುವಾದವಾಗಿ ಅಲ್ಲಿ ನೋಬೆಲ್ ಪಾರಿತೋಷಕ ಕೊಡುವಂತ ಒಂದು ಸಮಿತಿ ಇದೆಯಲ್ಲ, ಅವರ ಗಮನಕ್ಕೆ ಏನಾದರೂ ಬಂದಿದ್ದಾಗಿದ್ರೆ ಖಂಡಿತವಾಗಿಯೂ ರಾಷ್ಟ್ರಕವಿ ಕುವೆಂಪುರವರಿಗೆ ಸಂಗತಿ ಇದು ಅನ್ನೋದು ಹೇಳ್ತೀನಿ ನಾನು. ಅನೇಕ 20 ಪುಸ್ತಕ ಸಾಹಿತ್ಯವನ್ನು ಓದಿಕೊಂಡವು ನಾನು, ಇಂಗ್ಲಿಷ್ ಸಾಹಿತ್ಯದ ವಿದ್ಯಾರ್ಥಿ. ಕುವೆಂಪುರವರು, ಕಾರಂತರವರು, ಇಂಥವ್ರು ಏನದಾರಲ್ಲ ನಮ್ಮಲ್ಲಿ, ಬೇಂದ್ರೆ ಅವರು, ಇಂಥವ್ರ ಸಾಹಿತ್ಯ ಸಮಗ್ರವಾಗಿ ಇಂಗ್ಲಿಷ್ಗೆ ಹೋಗಿ ಅವ್ರ ಕಣ್ಣಿಗೆ ಬೀಳಿಲ್ಲ. ಅದರಲ್ಲಿ ನಂಬರ್ 1 ಅಂದ್ರೆ ನಮ್ಮ ಕುವೆಂಪುರವರು. ಆದ್ದರಿಂದ ಬಹಳ ನೋವಿನ ಈ ಮಾತನ್ನ ಹೇಳ್ತಾ ಇದ್ದೀನಿ. ಸಿಗಬೇಕಾಗಿತ್ತು, ಅಥವಾ ಇನ್ನು ಮುಂದಾದ್ರೂ ಸಿಗಬಹುದು, ಒಂದು ಕಾಲ ಬರಬಹುದು. ಆದ್ರೆ ಅಲ್ಲಿ ಏನಾಗಿದೆ, ಕಾಲವಾದವರಿಗೆ ಕೊಡುವಂತ ಪ್ರಥಾ ಅಲ್ಲಿಲ್ಲ. ಇರ್ಲಿ, ಆದರೂ ಕೂಡ ಜನಮಾನಸದಲ್ಲಿ ನಮ್ಮ ರಾಜ್ಯದ ಎಲ್ಲ ಪ್ರಗತಿಪರ ಚಿಂತಕರಷ್ಟೇ ಅಲ್ಲ, ಯಾಕಂದ್ರೆ ಕುವೆಂಪುರ ಬಗ್ಗೆ ಹೇಳ್ತೀನಿ ನಾನು, ಕೇವಲ ಪ್ರಗತಿಪರ ಚಿಂತಕರಂತಲ್ಲ, ನಾಡಿನ ರೈತರು, ದುಡಿಯುವವರು, ಹೆಣ್ಮಕ್ಳು, ವಿದ್ಯಾರ್ಥಿಗಳು ಎಲ್ಲರೂ ತಿಳ್ಕೊಳ್ಬೇಕಾದಂತ ಹಾಗೂ ಅದು ಅನುಸರಿಸಬೇಕಾದಂತ ತತ್ವ ಸಿದ್ಧಾಂತಗಳು ಒಂದಿಷ್ಟು ಮಾತಾಡಿ. ಈಗ ಬಹಳ ಜನ ಮಾತಾಡೋರದಾರ, ನಾನು ಬಹಳ ಇದನ್ನ ಮಾಡಿ ಕುವೆಂಪು ಅವ್ರ ಬಗ್ಗೆ ಕಳೆದ 40-50 ವರ್ಷದಿಂದ ನಾನು ಬಾಲ್ಯದಿಂದಲೂ ಅವರ ಅಭಿಮಾನಿ ನಾನು. ಈಗಾಗಲೇ ವಿಶ್ವ ಮಾನವ ಸಂದೇಶದ ಬಗ್ಗೆ ಮಿತ್ರ ಅವರ ಹೇಳಿದ್ರು, ಅನಿಕೇತನ ಆಗುವವೆಲ್ಲ, ಮನುಜ ಮತ, ವಿಶ್ವ ಪಥ ಎಲ್ಲರಿಗೂ ಗೊತ್ತಿರೋಂಥವು. ಇದು ಸಾಹಿತ್ಯ ನಿರ್ಮಾಣ ಆಯ್ತು. ಹಂಗಾರೆ ಅವ್ರು ಹಂಗೆ ನಡೀತಾ ಇದ್ರು ನಾ ಅದನ್ನ ಹೇಳಿದಲ್ಲ, ಅದನ್ನು ಹೇಳ್ಬೇಕು ನಾನು. ಆ ಕೆಲವೊಂದು ಘಟನೆಗಳನ್ನು ಹೇಳ್ತೀನಿ. ಅವರ ಸಾಹಿತ್ಯದ ಒಂದು ಸ್ಪರ್ಶ ತಮಗೆಲ್ಲರಿಗೂ ಸ್ವಲ್ಪ ಆಗೇ ಬಿಟ್ಟಿರ್ತೈತಿ. ಎಲ್ಲ ಕಡೆ ಅವರು ಪಾಠಕ್ಕೆ, ಅವರು ಪಠ್ಯಕ್ಕೆ ಅವ್ರ ಸಾಹಿತ್ಯದ್ದೇ ಇರ್ತೈತಿ. ಈಗ ಅವರು ಸಮತಾವಾದಿಗಳು, ಜಾತ್ಯತೀತರು ಹಂಗೆಲ್ಲ ಹೇಳ್ತೀವಲ್ಲ, ಒಂದು ಸರಿ ಏನಾಯ್ತು, ಅವ್ರ ಮೇಲೆ ದೊಡ್ಡದೊಂದು ಆರೋಪ ಆಯ್ತು. ಶ್ರೀರಂಗಪಟ್ಟಣದಲ್ಲಿ ಅವರು ಒಂದು ವಿಚಾರ ಕ್ರಾಂತಿಗೆ ಆಹ್ವಾನ ಅಂತ ಒಂದು ಭಾಷಣ ಮಾಡಿದರು. ಅದನ್ನ ಹೇಳುವಾಗ ಪ್ರಗತಿಪರ ಚಿಂತನೆಗಳು ಬರುವಾಗ ಕೆಲವೊಬ್ಬರಿಗೆ ಮನಸ್ಸು ನೋವಾಗಿರ್ತೈತಿ. ಕುವೆಂಪು ನೋಯಿಸ್ಬೇಕಂತ ಹೇಳಿದಾರಲ್ಲ, ಸುಳ್ಳಂತೂ ಹೇಳೋರೇ ಅಲ್ಲ, ಪ್ರತಿಯೊಂದಕ್ಕೂ ಅವರು ಎಲ್ಲ ಉಲ್ಲೇಖಗಳನ್ನು ಇಟ್ಟುಕೊಂಡ ಹೇಳೋರು. ಆದ್ದರಿಂದ ಏನ್ ಮಾಡಬೇಕು ಅಂತೇಳಿ ಸುಳ್ಳು ಆರೋಪಗಳ ಶುರುವಾಗ್ಬಿಟ್ರು. ಅಷ್ಟಾಯ್ತು. ಆಮೇಲೆ ಅದಕ್ಕೆ TS ವೆಂಕಣ್ಣಯ್ಯನವರು, ಇವರು ಗುರುಗಳು, ಅವ್ರು ನೇಮಿಸಿದ್ರು. ಏನು ಎನ್ಕ್ವೈರಿ ಕಮಿಷನ್ ಅಂತೀವಲ್ಲ ನಾವು, ಹಂಗ ಇದು ಏನ್ ನೋಡ್ರಿ, ಇದು ಏನು ಮಾತಾಡ್ಯಾರ ಇವರು ಕುವೆಂಪು ಅವರು ಅಂತ. ಅವಾಗ ಇನ್ನೂ ಯುವಕರವರು. ಅವರು ವೆಂಕಣ್ಣಯ್ಯನವರು ಎಲ್ಲ ತನಿಖೆ ಮಾಡಿ ಇವರು ಭಾಷಣವನ್ನು ಓದಿ ಎಲ್ಲ ಮಾಡಿ ನೋಡಿದ್ರು. ಆ ವರದಿ ಏನು ಕೊಟ್ಟರು ಅವರು ಅಂದ್ರೆ ನೋಡ್ರಿ, ಬಹಳ ಮುಖ್ಯ. ಡಾಕ್ಟರ್ TS ವೆಂಕಣ್ಣಯ್ಯನವರು, ನಾನು ನನ್ನ ಮಗನಿಗೆ ಏನಾದರೂ ಬುದ್ಧಿ ಮಾತುಗಳನ್ನು ಹೇಳಬೇಕು ಅಂತಿದ್ರೆ ನನ್ನ ಶಿಷ್ಯನಾದ ಕುವೆಂಪು ಏನಿ ಮಾತಾಡ್ಯಾರಲ್ಲ, ಇದನ್ನೇ ನಾನು ನನ್ನ ಮಗನಿಗೆ ಹೇಳ್ತಿದ್ದೆ ಅಂತ ವರದಿ ಕೊಟ್ಟರು. ಇದು ಕುವೆಂಪು. ಮುಂದೇನಾಯ್ತು, ಒಂದು ಅವರು ಕುಲಪತಿಗಳಾಗಿದ್ದಾಗ ಈ ಆಯ್ಕೆಗಳು ನಡೀತವಲ್ಲ ಹುದ್ದೆಗಳಿಗೆ, ಪ್ರೊಫೆಸರ್ ಹುದ್ದೆ, ಆ ಹುದ್ದೆ, ರೀಡರ್ ಹುದ್ದೆಗೆ, ಅದಕ್ಕೆ ಅವರೇ ಚೇರ್ಮನ್ರು. ಎ ಕೆಟಗರಿಯ ಹುದ್ದೆಗಳು ಬ್ರಾಹ್ಮಣರಿಗೆ ಮತ್ತು ಬ್ರಾಹ್ಮಣರೇತರಿಗೆ ಕೂಡಿ ಇರ್ತಾವ ಅವಾಗಿನ ಕಾಲದಾಗ ಮೈಸೂರು. ಬಿ ಕೆಟಗರಿ ಹುದ್ದೆನಲ್ಲಿ ಬ್ರಾಹ್ಮಣರು ಅರ್ಜಿ ಹಾಕಂಗಿಲ್ಲ.
ಅದು ಹಾಗೆ ಎ ಮತ್ತು ಬಿ ಮಾಡಿದರು. ಎ ಕ್ಯಾಟಗರಿ